ಅಕ್ಟೋಬರ್ ಇಂದ ಸತತವಾಗಿ ಇಸ್ರಾಯೇಲ್ ತಂಡಗಳು, ಇಸ್ರಾಯೇಲ್ ದೇಶದ ಮಿಲಿಟರಿಗಳು ಫಲಸ್ತೀನ್ ದೇಶದ ಇನ್ನೋಸೆಂಟ್ ಜನರ ಮೇಲೆ, ಕೇವಲ ಜನರಲ್ಲ ಅದರ ಜೊತೆ ಮಕ್ಕಳ ಮೇಲೆ, ಹೆಂಗಸರ ಮೇಲೆ ದಾಳಿ ಮಾಡಿದೆ. ಇಲ್ಲಿವರೆಗೆ ಕಳೆದ 8 ತಿಂಗಳಲ್ಲಿ 37,000ಕ್ಕಿಂತ ಜಾಸ್ತಿ ಜನರನ್ನು ಕೊಂದು ಹಾಕಿದೆ. ಅದರಲ್ಲಿ 25,000ಕ್ಕಿಂತ ಜಾಸ್ತಿ ಚಿಕ್ಕ ಮಕ್ಕಳನ್ನು ಕೊಳ್ಳು ಹಾಕಿದೆ. ಅದಕ್ಕೆ ನಾವು ಇವತ್ತು ಇಸ್ರಾಯೇಲಿನ ತಪ್ಪು ದೇಶವನ್ನು ನಾವು ಡೌನ್ ಮಾಡಕ್ಕೆ ಬಂದಿದ್ದೇವೆ. ಅದೇ ತರ ಫಲಸ್ತೀನ್, ನಮ್ಮ ಭಾರತ ದೇಶವು ಗಾಂಧೀಜಿಯವರ ದೇಶ ಆಗಿದೆ. ಭಾರತ ದೇಶವು ಗಾಂಧೀಜಿಯವರ ಸಿದ್ಧಾಂತದ ಮೇಲೆ ಬೆಳೆದಿರುವ ದೇಶವಾಗಿದೆ. ಗಾಂಧೀಜಿಯವರು ಹೇಳಿದ್ದಾರೆ, ಯಾವ ತರ ಬ್ರಿಟಿಷರಿಗಾಗಿದೆ, ಯಾವ ತರ ಫ್ರಾನ್ಸಿಸಿ ಅವರಿಗೆ ಆಗಿದೆ, ಅದೇ ತರ ಫಲಸ್ತೀನ್ ದೇಶವು ಫಲಸ್ತೀನವರಿಗೆ ಮಾತ್ರ ಆಗಿದೆ. ಅದರ ಮೇಲೆ ಇಸ್ರಾಯೇಲ್ ದೇಶದ ಯಾವುದೂ ಹಕ್ಕಿಲ್ಲ, ಇಸ್ರಾಯೇಲ್ ಜನರ ಯಾವುದೂ ಹಕ್ಕ ಇಲ್ಲ, ಯುರೋಪ್ ದೇಶದ ಯಾವುದೂ ಹಕ್ಕಿಲ್ಲ. ನಾವು ನೋಡ್ತಾ ಇದ್ದೇವೆ, ಅಮೆರಿಕ ಹಾಗೂ ಸಾಕಷ್ಟು ಯುರೋಪ್ ದೇಶಗಳು ಇಸ್ರಾಯೇಲ್ ಅನ್ನು ಸಪೋರ್ಟ್ ಮಾಡ್ತಾ ಇದೆ, ಇಸ್ರಾಯೇಲ್ ಅನ್ನು ಫಂಡ್ ಮಾಡ್ತಾ ಇದೆ, ಇಸ್ರಾಯೇಲ್ ಅನ್ನು ಮಿಲಿಟರಿ ಏಡ್ ಕೊಡ್ತಾ ಇದೆ. ಅದು ಏಡ್ ಇಂದ ಇಸ್ರಾಯೇಲ್ ಚಿಕ್ಕ ಮಕ್ಕಳನ್ನು ಕೊಂತಾ ಇದೆ, ಚಿಕ್ಕ ಮಕ್ಕಳನ್ನು ಕಟ್ತಾ ಇದೆ. ಅದನ್ನು ನಾವು ನಿಲ್ಲಿಸಲು ಭಾರತ ದೇಶಕ್ಕೆ ಅರ್ಜಿ ಕೊಟ್ಟಿದ್ದೇವೆ. ಭಾರತ ದೇಶವು ಇಸ್ರಾಯೇಲ್ ದೇಶದ ಜೊತೆ ಯಾವುದೇ ತರಹದ ಸಂಬಂಧ ಇರಲಿ, ಅದು ಡಿಪ್ಲೊಮ್ಯಾಟಿಕ್ ರಿಲೇಶನ್ಶಿಪ್ ಆಗಿರಲಿ, ಅದು ಮಿಲಿಟರಿ ರಿಲೇಶನ್ಶಿಪ್ ಆಗಿರಲಿ, ಅದು ಟ್ರೇಡ್ ರಿಲೇಷನ್ ಆಗಿರಲಿ, ಅದು ಎಲ್ಲಾ ರಿಲೇಶನ್ಶಿಪ್ ಗಳನ್ನು ಇವತ್ತು ನಿಲ್ಲಿಸಬೇಕಾಗಿದೆ. ಭಾರತ ದೇಶವನ್ನು ಇಸ್ರಾಯೇಲ್ ಜೊತೆ ಎಲ್ಲಾ ತರಹದ ಸಂಬಂಧಗಳನ್ನು ನಿಲ್ಲಿಸಬೇಕಾಗಿದೆ. ಅದೇ ರೀತಿ ನಾವು ನೋಡ್ತಾ ಇದ್ದೇವೆ, ಸದ್ಯದಲ್ಲಿ ಭಾರತ ದೇಶದ ಕಂಪನಿಗಳು, ಭಾರತ ದೇಶದಲ್ಲಿರುವ ವೆಪನ್ ಮ್ಯಾನುಫ್ಯಾಕ್ಚರ್ಗಳು ಇಸ್ರಾಯೇಲ್ ದೇಶವನ್ನು ವೆಪನ್ ಮ್ಯಾನುಫ್ಯಾಕ್ಚರ್ ಸಪ್ಲೈ ಮಾಡ್ತಾ ಇದೆ. ಆ ವೆಪನ್ ಮ್ಯಾನುಫ್ಯಾಕ್ಚರ್ ಕಂಪನಿ ಅದಾನಿ ಎಂಟರ್ಪ್ರೈಸಸ್ ಆಗಲಿ, ಅದೇ ತರ ಯಾವುದೇ ಕಂಪನಿ ಆಗಲಿ, ಅದು ಆ ಕಂಪನಿಗಳನ್ನು ಇಸ್ರಾಯೇಲ್ ದೇಶಕ್ಕೆ ಯಾವುದೇ ತರಹದ ವೆಪನ್ಗಳನ್ನು ಕೊಡಕ್ಕೆ ಬಿಡಬಾರದು ಭಾರತ ಸರ್ಕಾರವು. ಅದೇ ತರ ಭಾರತ ಸರ್ಕಾರವು ಕಂಪ್ಲೀಟ್ ಸೀಸ್ ಫೈರ್, ಗಜಾದಲ್ಲಿ ಆಗಿರುವ ದೇಶದಲ್ಲಿರುವ ಕಂಪ್ಲೀಟ್ ಸೀಸ್ ಅನ್ನು ಡಿಮಾಂಡ್ ಮಾಡಬೇಕು. ಯಾವುದೇ ಇಂಟರ್ನ್ಯಾಷನಲ್ ಕೌನ್ಸಿಲ್ ಅಲ್ಲಿ, ಇಂಟರ್ನ್ಯಾಷನಲ್ ಬಾಡಿಗಳಲ್ಲಿ ಬೇಕಾದರಲ್ಲಿ ಅದನ್ನು ಭಾರತ ದೇಶವನ್ನು ಪ್ರೆಷರೈಸ್ ಮಾಡಿ ಅದನ್ನು ನಿಲ್ಲಿಸಬೇಕಾಗಿ ನಾವು ಭಾರತ ದೇಶವನ್ನು ಇಲ್ಲಿ ನಾವು ಗುಲ್ಬರ್ಗ ಜಿಲ್ಲೆಯಲ್ಲಿ ನಿಂತು ಭಾರತ ದೇಶಕ್ಕೆ, ಭಾರತ ಸರ್ಕಾರಕ್ಕೆ, ರಾಷ್ಟ್ರಪತಿಗೆ, ಪ್ರಧಾನಮಂತ್ರಿಗೆ ಅರ್ಜಿ ಕೊಡ್ತಾ ಇದ್ದೀವಿ. ನಮ್ಮ ಮೆಂಬರ್ ಯಾಕಪ್ಪ ಹಿಂಗೆ ಮಾಡಿದ್ರೆ ಇಷ್ಟೇ ಕೇಳಿದ ತಕ್ಷಣನೇ ಅಷ್ಟು ಹಿರೇಗೌಡ್ರ ಅಂತ ಒಬ್ಬನೇ ರೀ, ಮತ್ತೆ ಯಾರಿಲ್ರಿ ನಮ್ಗೆ ಅಷ್ಟು ಅಪ್ಪು ಟೂರ್ ನಮ್ಮ ಬೆಂಬಲ ಅದ್ರಿ. ಇವಾಗ ಜನರಲ್ ಹಂಗಾಮ ಅಧ್ಯಕ್ಷ ಉಪಾಧ್ಯಕ್ಷ, ಈಗ ಮತ್ತು ಪ್ರೆಸೆಂಟ್ ನೀನೇ ಅಧ್ಯಕ್ಷ ಐತ್ರಿ ನಂದು. ಎಲ್ಲ ಅಪ್ಪು ಟೂರೇ ಒತ್ತಾಟಾಗಿ ನನಗೆ ಅಧ್ಯಕ್ಷ ಮಾಡ್ಯಾರಿ. ನನ್ನ ಗಂಡು ಒಳ್ಳೆ ಹೋದನ್ರಿ ಅಂತಂದೇ ಆಗಿರ್ಬೇಕಲ್ರಿ ನನಗೆ. ಹಾಂ, ಕೆಟ್ಟಿದ್ರು ಯಾರು ಮಾಡ್ತಾರೆ, ಅಟ್ಟು ಎಲ್ಲ ಕಲ್ತು ಮಾಡ್ಯಾರಿ. ಆ ಹಿರೇಗೌಡ್ರು ಶಿಕ್ಷೆ ಆಗಲೇಬೇಕ್ರಿ. ಅವ್ರು ನಂಗೆ ಹೊಡೆದಿದ್ರು ಅವ್ರಿಗೆ ಅರೆಸ್ಟ್ ಮಾಡಲ್ಲ. ನನಗೆ ನನ್ನ ಗಂಡಿಗೆ ಕೇಳಕ್ಕೆ ಅವ್ರಿಗೆ ಅಲ್ಲೇ ಇಟ್ಕೆ ನನಗೆ ಅಷ್ಟೇ ಕೇಳಕತ್ತಾರೆ. ಎಫ್.ಐ.ಆರ್ನ ಏನು ನಮ್ಗೆ ಕೌಂಟ್ರ್ ಕೇಸ್ ಹಾಕ್ಯಾಳ್ರಿ ಮೇಡಮ್. ನಾವು ಹೊಡೆದೇ ಇಲ್ಲ, ನಾವು ಬಡ್ದೇ ಇಲ್ಲರಿ. ಹಾಂ ನಾವು ಏನು ಬಡ್ದೇ ಇಲ್ಲ. ಅವ್ನಿಗೆ ಏನು ಅವ್ನಿಗೆ ಕೈನೂ ಹಚ್ಚಿಲ್ರಿ ನಮಗೆ. ನಾವು ಎಲ್ಲಾದ್ರೂ ನಾವು ನೀರು ಹೇಳಂದ್ರೆ ಹೇಳ್ತೀವಿ ರೀ. ಹಾಂ ಮೇಡಮ್ ಅವ್ರು ಅಂದ್ರೆ ನಿಮ್ಮ ಗಂಡನ ಮೇಲೆ ಕೌಂಟ್ರ್ ಕೇಸ್ ಆಗ್ಯದ ಎಲ್ಲ ಅಂತಂದ್ರು. ನಿಮ್ಮ ಕರ್ತವ್ಯ ನೀವು ಮಾಡಿರಿ, ಹಿಡೀರಿ. ನೀವು ಎಲ್ಲಾಗಿರ್ಲಿಕ್ಕೆ ನಿಮ್ದು ಅದ, ನೀವು ಹಿಡ್ಕೊತಾರೆ. ನಾ ಎಲ್ಲಿ ಹಿಡ್ಕೊಂತಂದು ಕೊಡ್ಲಕ್ಕೋಲಿ ನನಗೆ ಗೊತ್ತಿಲ್ಲ ನನ್ನ ಗಂಡ ಎಲ್ಲದನ್ನ ಅಂತಂದು. ಮೇನ್ ಆರೋಪಿಗೆ ಊರಾಗ ಇಟ್ಕ್ಯಾರ ನನ್ನ ಗಂಡಿಗೆ ಕೇಳಕತ್ತಾಳ್ರಿ ಮೇಡಮ್ ಅವರು. ಹಾಂ, ನಮ್ಮ ದಲಿತರ ನ್ಯಾಯ ಎಲ್ಲಿ ಸಿಗ್ಬೇಕ್ರಿ? ನಾವು ಲೇಡೀಸ್ ನನ್ನ ಮನೆಗೆ ಬಂದು ಹೊಡೆದಿದ್ರೆ ಅವ್ನಿಗೆ ಅರೆಸ್ಟ್ ಮಾಡಲ್ಲಾಗ್ಯಾರ, ನನ್ನ ಗಂಡಿಗೆ ಕೇಳಕತ್ತಾಳೆ. ನನ್ನ ಗಂಡನ್ನು ಅರೆಸ್ಟ್ ಮಾಡಿ ನೀವು ಕಾನೂನು ಪ್ರಕಾರ ನೀವು ಏನು ತೊಗೊಳೋದು ಅವನಿಗೂ ತೊಗೋರಿ. ಬಟ್ ಈಗ ಆ ಹಿರೇಗೌಡ್ರಿಗೆ ಅರೆಸ್ಟ್ ಆಗ್ಬೇಕು ಅಷ್ಟೇ ರೀ. ನನಗೆ ವಾಲ್ಮೀಕಿ ನಿಗಮದಲ್ಲಿ ಒಂದು ಆದಂಥ ಭ್ರಷ್ಟಾಚಾರ 187 ಕೋಟಿ ಹಗರಣ, ಅದರಿಂದ ಮಂತ್ರಿ ರಾಜೀನಾಮೆ ಕೊಟ್ಟಿದ್ದರೂ ಇದನ್ನು ಹಣಕಾಸು ಮಂತ್ರಿ ಮಾನ್ಯ ಮುಖ್ಯಮಂತ್ರಿಗಳೇ ಆಗಿರುವುದರಿಂದ ಅವರ ಅವಗಾಹನೆಗಿಲ್ಲದೆ ಈ ಕೆಲಸ ಆಗಿರಲಿಕ್ಕಿಲ್ಲ ಅಂತನ್ನುವಂಥ ಒಂದು ತಮ್ಮ ನಿಲುವನ್ನು ಸ್ಪಷ್ಟ ಮಾಡಬೇಕು ಮುಖ್ಯಮಂತ್ರಿಗಳು. ಇದು ಹಗರಣ ಹೇಗಾಯಿತು, ಈ ಹಗರಣಕ್ಕೆ ನಾನೂ ಸಂಬಂಧಪಟ್ಟಿದ್ದೀನಿ ಅಂಥೇಳಿ ನೈತಿಕ ಹೊಣೆ ಹೊತ್ತು ಅವರು ರಾಜೀನಾಮೆಯನ್ನು ಕೊಡಬೇಕಂಥೇಳಿ ನಾವು ಸರ್ಕಾರವನ್ನು ಆಗ್ರಹಪಡಿಸುತ್ತಾ ಇವತ್ತಿನ ದಿವಸ ವಿಧಾನಸಭಾ ಮುತ್ತಿಗೆಯನ್ನು ಹಾಕಿದ್ದೀವಿ. ಮುಂದೆನೂ ಕೂಡ ಮುಖ್ಯಮಂತ್ರಿಗಳು ತಮ್ಮ ನೈತಿಕ ಹೊಣೆ ಹೊತ್ತು ಈ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವುದು ಮೇಲ್ನೋಟಕ್ಕೆ ಎಲ್ಲ ಸಾಕ್ಷಿಗಳು ಕಂಡು ಬರ್ತಾಯಿವೆ. ಹಾಗಾಗಿ ಅವರು ರಾಜೀನಾಮೆಯನ್ನು ಕೊಡಬೇಕಂತೇಳಿ ಈ ಮೂಲಕ ಆಗ್ರಹಪಡಿಸ್ತಾ ಇದ್ದೀವಿ.